ಸಿಂಧುದುರ್ಗ ಅಂತ ಹೇಳುವ ಭವ್ಯವಾದ ಕೋಟೆ ಒಳಗಡೆ ಎಂಟ್ರಿ ಆಗ್ತಾಯಿದ್ವಿ. ಎಂಟ್ರಿನೇ ದೊಡ್ಡ ದೊಡ್ಡ ಪಿಲ್ಲರ್ಗಳು, ಈ ಒಂದು ವಾಲು, ಈ ಒಂದೊಂದು ವಾಲ್ಗಳು ಏನಿದೆ 9.1 ಮೀಟರ್ ಹೈಟಲ್ಲಿದೆಯಂತೆ. ಮತ್ತು ಇದರ ವಿಡ್ತ್ ಬಂದ್ಬಿಟ್ಟು 3.7 ಮೀಟರ್, ಅಷ್ಟು ದೊಡ್ಡ ದೊಡ್ಡ ವಿಡ್ತ್ಗಳು ಇಲ್ಲಿ ನಮ್ಮ ಕಣ್ಣಿಗೆ ಕಾಣ್ತಾ ಇದೆ. ಕಲ್ಲುಗಳು ನೋಡಿ ಹೆಂಗಿದೆ, ಕಲ್ಲುಗಳು ಶೇಪು ಎಷ್ಟು ದೊಡ್ಡ ದೊಡ್ಡ ಕಲ್ಲುಗಳು, ಬಂಡೆ ಕಲ್ಲುಗಳು. ಇಲ್ಲಿ ಒಂದು ಅಬ್ಸರ್ವ್ ಮಾಡ್ಬೋದು, ಆವಾಗ ಇವರು ಈ ಒಂದು ಕಲ್ಲನ್ನ ಕೆತ್ತಬೇಕಾದ್ರೆ ಕೆಲವೊಂದು ಟೆಕ್ನಾಲಜಿಗಳನ್ನ ಯೂಸ್ ಮಾಡಿದರು ಅಂತ. ಯಾಕಂತೇಳಿದ್ರೆ ಇಲ್ಲಿ ಕಾಣ್ತಾ ಇರಬೇಕು ಈ ಒಂದು ಏರಿಯಾ, ಯಾವುದೋ ಒಂದು ಗ್ರನೈಟ್ಗಳು ಹೊಡಿಯುವಾಗ ಯೂಸ್ ಮಾಡ್ತಾರಲ್ಲ, ಅದರಿಂದ ಕಟ್ ಮಾಡಿರೋ ಥರ ಕಾಣ್ತಾ ಇದೆ ನೋಡಿ ಇಲ್ಲೆಲ್ಲ. ಇಲ್ಲಿನ ಮೇನ್ ಡೋರ್ನ ದೊಡ್ಡ ಕಲ್ಲಿನ ಪಿಲ್ಲರ್ನಿಂದ ಹೈಡ್ ಮಾಡಿದ್ದಾರೆ. ಕಾರಣ ಎನಿಮಿಗಳಿಗೆ ಮೇನ್ ಡೋರ್ ಕಾಣಬಾರದು ಅನ್ನೋದು ಮೇನ್ ಉದ್ದೇಶ. ಅದರ ಜೊತೆಗೆ ಫಿರಂಗಿಗಳ ಫೈರ್ನಿಂದ ಈ ಕೋಟೆಯ ಮುಖ್ಯ ದ್ವಾರಕ್ಕೆ ಏನೂ ಹಾನಿಯಾಗಬಾರ್ದು ಅಂತ ಹೇಳೋದು ಇನ್ನೊಂದು ಉದ್ದೇಶ. ಮೊದಲೆಲ್ಲ ಇಲ್ಲಿ ಆನೆಗಳ ಹೆಲ್ಪ್ನಿಂದ, ಮರದ ದಿಮ್ಮಿಗಳ ಸಹಾಯದಿಂದ ಫೋರ್ಟ್ನ ಮುಖ್ಯ ದ್ವಾರಗಳನ್ನ ಒಡೆದು ಇನ್ಸೈಡ್ ಹೋಗ್ತಿದ್ರು. ಅದು ಕಾಮನ್ ಮ್ಯಾಟರ್. ಅದಕ್ಕೆ ಇಲ್ಲಿ ಆನೆಗಳಿಗೆ ಸ್ಪೀಡ್ ಸಿಗಬಾರ್ದು ಅಂತ ಈ ಕೋಟೆನ ರೈಟ್ ಕರ್ವ್ ಶೇಪಲ್ಲಿ ಡಿಸೈನ್ ಮಾಡಿದ್ದು ಶಿವಾಜಿ ಮಹಾರಾಜರು. ಜೊತೆಗೆ ಇಲ್ಲಿ ಈ ವಾಲ್ನ ಹೆಲ್ಪ್ನಿಂದ ರೋಪಲ್ಲಿ ಕೋಟೆಯ ಮೇಲೆ ಹತ್ತೋಕೆ ಪ್ರಯತ್ನ ಪಡ್ತಿದ್ದಂತಹ ಸೈನಿಕರಿಗೆ ಒಂದು ಸವಾಲಿತ್ತು. ಅದೇ ಹಾಟ್ ಆಯಿಲ್ನ ನರಕ ಯಾತನೆ. ಇಲ್ಲಿರೋ ಆಂಜನೇಯ ಟೆಂಪಲ್ ಜಸ್ಟ್ ಭಕ್ತಿಗೆ ಅಲ್ಲ, ಈ ಕೋಟೆಯ ಸೋಲ್ಜರ್ಸ್ಗೆ ಯುದ್ಧದ ಟೈಮಲ್ಲಿ ಈ ಆಂಜನೇಯನ ನೋಡಿ ಫುಲ್ ಎನರ್ಜಿ ಬರಲಿ ಅಂತ ಡಿಸೈನ್ ಮಾಡಿದರು. ಇನ್ನು ನೆಕ್ಸ್ಟು ಈ ಕೋಟೆಯ ಎಂಟ್ರೆನ್ಸ್ ಅಂತಂದರೆ, ನಾವು ಆ ಒಂದು ಫೆರಿಯಿಂದ ಒಳಗಡೆ ಬಂದ ತಕ್ಷಣ ಈ ಕೋಟೆ ಒಳಗಡೆ ಆಂಜನೇಯ ಟೆಂಪಲ್ ಸಿಗುತ್ತೆ. ಆಂಜನೇಯ ಟೆಂಪಲ್ ಆದಂಗೆ ಮೇನ್ ಗೇಟ್ ಸಿಗುತ್ತೆ. ನಾನು ಹಿಂದೆ ಕಾಣ್ತಾರ ಮೇನ್ ಗೇಟು. ಈ ಮೇನ್ ಗೇಟಲ್ಲಿ ಒಂದು ಟೆಕ್ನಾಲಜಿನ ಯೂಸ್ ಮಾಡಿದ್ರು ಅವರು. ಮೇಲ್ಗಡೆ ಹೋಲ್ಸ್ ಕಾಣ್ತಾ ಇರಬೇಕು, ಚಿಕ್ಕ ಚಿಕ್ಕ ಹೋಲ್ಸು 3. ಆ ಹೋಲ್ಸ್ ಏನಕ್ಕೆ ಮಾಡಿದ್ರು ಅಂದರೆ, ಅವಾಗ ಯಾರು ಎನಿಮಿಸ್ಗಳು ಒಳಗಡೆ ಇನ್ಸೈಡಲ್ಲಿ ಎಂಟ್ರಿ ಆದರೆ ಎಲ್ಲ ಫೋರ್ಟ್ನ ಭೇದಿಸ್ಬಿಟ್ಟು ಅವಾಗ ಮೇಲ್ಗಡೆಯಿಂದ ಬಿಸಿ ನೀರನ್ನ ಹಾಕ್ತಿದ್ರಂತೆ, ಇಲ್ಲಾಂದರೆ ಬಿಸಿ ಎಣ್ಣೆನ ಹಾಕ್ತಿದ್ರಂತೆ ಎನಿಮೀಸ್ಗಳಿಗೆ ಪ್ರಾಬ್ಲಮ್ ಆಗಲಿ ಅಂತ ಹೇಳ್ಬಿಟ್ಟು. ಆ ಥರ ಟೆಕ್ನಾಲಜಿನ ಇಲ್ಲಿ ಯೂಸ್ ಮಾಡಿದರು. ಇಲ್ಲಿ ಕಾಣ್ತಿರುವ ಈ ಪ್ಲೇಸ್ನ ಮರಾಠರ ಗಾರ್ಡ್ಸ್ ರೂಮ್ ಅಂತಲೇ ಕರೀತಿದ್ರು. ಈ ಫೋರ್ಟಲ್ಲಿ ಒಟ್ಟು 3000 ಫಿರಂಗಿ ಇತ್ತು. ಯಾವಾಗ ಬ್ರಿಟಿಷರು ಈ ಕೋಟೆನ ಆಕ್ರಮಣ ಮಾಡ್ತಾರೆ, ಆವಾಗ ಇಲ್ಲಿದ್ದಂಥ ಪ್ರತಿಯೊಂದು ಫಿರಂಗಿನ ಎತ್ಕೊಂಡು ಹೋಗ್ಬಿಡ್ತಾರೆ. ಆದರೆ ಕೊನೆಗೆ ಉಳಿದಂಥ ಒಂದೇ ಒಂದು ಫಿರಂಗಿನ ಇಲ್ಲಿ ನಮಗೆ ಶೋಕೇಸ್ ಮಾಡಿದ್ದಾರೆ. ಈ ಫೋರ್ಟ್ ಇರೋದು ಬೀಚ್ನ ಮಧ್ಯೆ ಒಂದು ಇಸ್ಲ್ಯಾಂಡಲ್ಲಿ. ಹಾಗಾಗಿ ಇಲ್ಲಿ ಒಳಗಡೆ ಸೈನಿಕರು ಇರ್ತಿದ್ರಲ್ಲ, ಅವರಿಗೆಲ್ಲ ಕುಡಿಯೋಕ್ಕೆ ನೀರಿನ ವ್ಯವಸ್ಥೆಗೋಸ್ಕರ ಈ ಒಂದು ಫೋರ್ಟಲ್ಲಿ ಒಂದು ವಾಟರ್ ಟ್ಯಾಂಕ್ಗಳನ್ನ ಡೆವಲಪ್ ಮಾಡ್ಕೊಂಡಿದ್ರು. ಈ ಒಂದು ಸಿಂಧುದುರ್ಗ ಫೋರ್ಟಲ್ಲಿ 2 ಮೇನ್ ವಾಟರ್ ಟ್ಯಾಂಕ್ಸ್ಗಳಿದೆ. ಅದರಲ್ಲಿ ನಾವು ನೋಡ್ತಾ ಇರೋದು ಇದು ಮೊದಲ ವಾಟರ್ ಟ್ಯಾಂಕು. ರೈನ್ ವಾಟರು ಸ್ಟೋರ್ ಆಗ್ತಾಯಿತ್ತು, ಡ್ರಿಂಕಿಂಗ್ಗೆ ಯೂಸ್ ಆಗ್ತಾಯಿತ್ತು. ಈ ಒಂದು ದೇವಸ್ಥಾನನ ಶಿವಾಜಿಯ ಮಗ ಆಗಿದ್ದಂತಹ ಛತ್ರಪತಿ ರಾಜಾರಾಮ್ ಮಹಾರಾಜರು ಡೆವಲಪ್ಮೆಂಟ್ ಮಾಡಿದ್ದು. ಇದು ನೋಡೋಕ್ಕೆ ಛತ್ರಪತಿ ಶಿವಾಜಿಯವರ ಶೇಪಲ್ಲಿ ಇರುತ್ತೆ, ಆದರೂ ಕೂಡ ಇದು ಶಿವನಿಗೆ ಡೆಡಿಕೇಟ್ ಮಾಡಲಾಗುತ್ತೆ, ಲಾರ್ಡ್ ಶಿವನಿಗೆ.